ಅಂತರಪಟ ಫ್ಲವರ್ಸ್ ಎಲ್ಲ ಡೆಲಿವರ್ ಆಯ್ತಾ? ಅವ್ರು ಕೇಳಿದ್ದೆಲ್ಲ ಆರಾಧನಾ, ರವಿ ಬನ್ನಿ. ನಿನ್ನೆ ಅವರು ಡೆಲಿವರ್ ಮಾಡಬೇಕಾಗಿತ್ತಲ್ಲ, ಏನಾಯ್ತು? ಅದು ನಿನ್ನೆ ಡೆಲಿವರಿ ಆಯಿತು ಮ್ಯಾಮ್. ನಿನ್ನೆ ಡೆಲಿವರಿ ಆಯ್ತಾ? ಎಸ್ ಮ್ಯಾಮ್. ಗುಡ್ ಮ್ಯಾಮ್, 1 ಬಾಕ್ಸ್ಗೆ 6,000 ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ವಿ. ವಾಟ್? ಸೊ ಆಲ್ ಟುಗೆದರ್ 4 lakhs ಸೇವ್ ಆಯಿತು ಮ್ಯಾಮ್. 4 lakhs ಸೇವಾ? ಜಗದೀಶ್, ಅಶೋಕ್, ಕಮ್ಯಾ, ಈ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? ಮ್ಯಾಮ್, ಅದು ನೀವೆಲ್ಲರೂ ವರ್ಷಗಟ್ಟಲೆಯಿಂದ ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀರಾ. ಜಾಸ್ತಿ ಬಿಲ್ ಮಾಡಿ ದುಡ್ಡು ತಗೊಂಡಿದ್ದೀರಾ ಹೊರತು ಯಾರು ಕೂಡ ದುಡ್ಡು ಉಳಿಸ್ಬೇಕು ಅಂತ ಯೋಚನೆನೂ ಕೂಡ ಮಾಡಿಲ್ಲ. ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್. ವೆರಿ ಗುಡ್ ಆರಾಧನಾ, ವೆರಿ ಗುಡ್ ರವಿ. I am really very, very impressed. Keep it up. Thank you, ma'am. ಮ್ಯಾಮ್, ವೆಡ್ಡಿಂಗ್ ಪ್ರೆಸೆಂಟೇಷನ್ ರೆಡಿ ಇತ್ತು, ಯಾವಾಗ ನೋಡ್ತೀರಾ? ಜಗದೀಶ್, ನಿಮಗೆ ಹೇಳೋದು ಮರ್ತೋಗಿತ್ತು, ನೀವು ಆ ಇವೆಂಟ್ನ ಮಾಡ್ತಾ ಇಲ್ಲ. ಯಾಕೆ ಮೇಡಮ್? ಅದನ್ನು ಮಾಡೋದಕ್ಕೆ ಸೂಟಬಲ್ ಪರ್ಸನ್ ಸಿಕ್ಕಿದ್ದಾರೆ. ಆರಾಧನಾ, ನೀನು ಮಾಡಿರೋ ಸ್ಮಾರ್ಟ್ ವರ್ಕ್ ನಂಗೆ ತುಂಬ ಇಷ್ಟ ಆಗಿದೆ. ಸೊ ನಮಗೆ ಸಿಕ್ಕಿರೋ ಬಿಗ್ ಬಜೆಟ್ ವೆಡ್ಡಿಂಗ್ ರಿಸೆಪ್ಷನ್ ಅರೇಂಜ್ಮೆಂಟ್ನ ಎಲ್ಲ ನೀನೇ ಮುಂದೆ ನಿಂತು ನೋಡ್ಕೋಬೇಕು. And it's a big opportunity. Ravi will be there with you. Hello sir, hi. I'm so glad that you liked it. ನಮ್ಮ ಸ್ಟಾಫ್ ಆ ಗಿಫ್ಟ್ನ ಹುಡ್ಕೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ನೀವು 10,000 ಕೋಟ್ ಮಾಡಿದ್ರಿ, ಬಟ್ 12,000 ಆಗಿದೆ. ಬಟ್ ನಮಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಆ ಹುಡುಗಿ ತಂದಿರೋ ಗಿಫ್ಟ್ಗೆ ಪರ್ ಪೀಸ್ 12,000 ಇನ್ವಾಯ್ಸ್ನ ರೇಸ್ ಮಾಡಿ ಕಳಿಸ್ಕೊಡಿ. ಅಣ್ಣ, ನಿಮ್ದು ಇನ್ನೂ ಎಷ್ಟೊತ್ತಾಗುತ್ತೆ? ಬೇಗ ಮಾಡಿ. ಹಾಂ ಸರ್. ಹಾಂ, ವುಡನ್ ಸ್ಟ್ಯಾಂಡ್ಸ್ ಅಲ್ವಾ ಸರ್? ಇನ್ನೊಂದು 10 ನಿಮಿಷ. ಆರಾಧನಾ, ಬಾರೆ ಕಾಫಿ ಕೊಡೋಣ. ಕಾಫಿನಾ? ಇದಕ್ಕೆಲ್ಲ ಟೈಮ್ ಇಲ್ಲಪ್ಪ, ರಘು ಸರ್ ಕರೀತಾ ಇದ್ದಾರೆ. ಹಲೋ, ಏನ್ ನೀನು ಒಬ್ಳೇನ ಕೆಲಸ ಮಾಡ್ತಾ ಇರೋದು? ನಾವೆಲ್ಲ ನನ್ನ ಕಡೆ ಕೇಳ್ತಾ ಇದೀವ. ಕೆಲಸ ತಂತಾನಾಗೆ ಆಗುತ್ತೆ, ಮೊದಲು ಒಂದು ಸ್ಟ್ರಾಂಗ್ ಕಾಫಿ ಕೊಡೋಣ ಬಾ. ಹಾಂ ಸರ್. ರಘು ಸರ್ ಆಗೋಯ್ತು, 5 ನಿಮಿಷ ಬಂದೆ. ಲೇಟ್ ಆಗುತ್ತೆ ಕಣೋ, ಟೈಮ್ ಇಲ್ಲ ಅಷ್ಟೊಂದು. ಟೆನ್ಷನ್ ತಗೊಂಡ್ರೆ ಲೇಟ್ ಆಗೋದು. ಬಾ ಬಾರೆ. ಅಭಿ, ಬೇಗ ಕೆಲಸ ಮುಗಿಸಿ 5 ನಿಮಿಷ ಬಂದ್ಬಿಡ್ತೀನಿ. ಪ್ರದೀಪಣ್ಣ, ಸ್ವಲ್ಪ ಲೆಫ್ಟಿಗಿಡಿ. ನಂಗೊಂದು ವಿಷಯ ಕಾಡ್ತಿದೆ ರವಿ. ಏನು? ಕ್ಲೈಂಟ್ಸ್ ಹೇಳಿರೋದೆಲ್ಲ ಸೆರಾಮಿಕ್ ಸೆಟಪ್ಪು, ನಾವಿಟ್ಟಿರೋದು ಗ್ಲಾಸು. ಲುಕ್ ಚೇಂಜ್ ಆಗಲ್ವೇನೋ? ಸೊ ಅವ್ರು ಹೇಳಿರೋದೇ ಬೇರೆ, ನಾವು ಮಾಡ್ತಿರೋದೇ ಬೇರೆ. ಇದು ತಪ್ಪಲ್ವೇನೋ? ಮೋಸ ಮಾಡ್ದಂಗಲ್ವಾ? ಮೋಸ ಅನ್ನೋಷ್ಟೆಲ್ಲ ದೊಡ್ಡ ಪದ ಬೇಡ ಆರಾಧನಾ. ಒಂದೊಂದ್ಸಲಿ ಸಣ್ಣ ಸಣ್ಣ ಕಾಂಪ್ರಮೈಸ್ ಆಗಿರುತ್ತೆ. ಡೋಂಟ್ ವರಿ, ಮೇಡಮ್ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ನೀನು ಆರಾಮಾಗಿ ಕಾಫಿ ಕೊಡಿ. VIP ಸೋಫಾಸು ಇಟ್ಟಿಲ್ಲ. ಎಷ್ಟು ದೊಡ್ಡ ಮದುವೆಲಿ ಯಾರೇ ಅಲ್ಲೋ ಕೂತ್ಕೊಂತಾರೆ, ನೀನು ಆರಾಮಾಗಿ ಕಾಫಿ ಕೊಡಿ ಅಂತ ಹೇಳಿದ್ನಲ್ಲ. ಮಂಗಳ, ಒಂದು ಇಡ್ಲಿ ತಗೊಂಬಮ್ಮ. ಅಯ್ಯೋ, ಸಾಕು. ಹಾಗಂದ್ರೆ ಹೇಗೆ? ಇನ್ನೊಂದು ತಿನ್ನಲೇಬೇಕು. ಅದು ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ಜಾಸ್ತಿನೇ ತಿನ್ಸಿದ್ದೀರಾ, ಸಾಕು ಪ್ಲೀಸ್. ಮೂರ್ತಿ, ನಮ್ಮಮ್ಮ ಹೇಳೋರು, ತಿಂದಿದ್ದನ್ನು ಎಣಿಸ್ಬಾರ್ದು, ದುಡ್ಡು ಎಣಿಸ್ದೆ ಇಡಬಾರ್ದು ಅಂತ. ಇನ್ನೊಂದು ಹಾಕಿಸ್ಕೊಳ್ಳಿ. ರಾಜಣ್ಣ, ಓ ರಾಜಣ್ಣ, ರಾಜಣ್ಣ ಎದ್ದೇಳು ರಾಜಣ್ಣ. ಟೈಮ್ ಎಷ್ಟಾಯ್ತು? 9 ಆಯ್ತು. ನಾನು ಕೋಳಿ ಕೂಗೋದೆ 12 ಗಂಟೆ ಹೋಗ. ಅಲ್ಲ, ಅದು ಫ್ಲೈಟ್ ಟಿಕೆಟು.
ಫ್ಲೈಟ್ ಟಿಕೆಟಾ ಎಲ್ಲಿದೆ? ಮೂರ್ತಿ ಅಂಕಲ್ ಬಂದಿದ್ದಾರೆ, ಟಿಕೆಟ್ ತಂದಿದ್ದೀನಿ, ಬರೋ ಕೇಳು ಅಂದ್ರು. ಮುಂಚೆನೆ ಹೇಳೋದಲ್ವೇನೋ? ಗುಡ್ ಮಾರ್ನಿಂಗ್ ಅಂಕಲ್. ಬರಪ್ಪ, ಎಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ? ಹಂಗೇನಿಲ್ಲ ಅಂಕಲ್, ಬೆಳಗ್ಗೆ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಹೌದು, ಕಾದು ಕಾದು ಸುಸ್ತಾಗಿ ಮಲಗ್ಬಿಟ್ಟ ಅಲ್ವೇನೋ? ಅಂಕಲ್ ಮತ್ತೆ ಟಿಕೆಟ್ಸ್ ಎಲ್ಲ ರೆಡಿ ಇದೆಯಾ? ಸುಶಾಂತ್, ನಾನು ಮೊದಲನೇ ಸರ್ತಿ ಫ್ಲೈಟ್ ಹತ್ತಿದಾಗ ನನಗೆ ಎಷ್ಟು ವರ್ಷ ಆಗುತ್ತಾ? ಎಷ್ಟಿದೆ ಅಂಕಲ್? 42 ವರ್ಷ. 42 ಇಯರ್ಸಾ? ಓ ಮೈ ಗಾಡ್, ಡಿಸ್ಕಸ್ಟಿಂಗ್. ನಿಮ್ಮಪ್ಪ ಅವನ 50ನೇ ಚೌಲ್ಟ್ರಿ ಕಟ್ಸಿದ ಖುಷಿಯಲ್ಲಿ ನಮ್ಮೆಲ್ಲರನ್ನೂ ಬಲವಂತವಾಗಿ ಟ್ರಿಪ್ ಕರ್ಕೊಂಡು ಹೋಗಿದ್ದ. ನಾನು ಬಂದಿದ್ನಲ್ಲ ಅಂಕಲ್, ಫಾರಿನ್ ಅನ್ಕೊಂಡು ಡಾರ್ಜಿಲಿಂಗ್ಗೆ. ಮರ ಹತ್ತಿ ಕಿತ್ತು ತಿನ್ನೋ ಮಾವಿನ ಹಣ್ಣಿನ ರುಚಿನೇ ಬೇರೆ, ಮೊಬೈಲಲ್ಲಿ ಬಟನ್ ಒತ್ತಿ ಬಾಗಿಲಿಗೆ ಬರೋ ಮಾವಿನ ಹಣ್ಣಿನ ರುಚಿನೇ ಬೇರೆ. ಸುಶಾಂತ, ಜವಾಬ್ದಾರಿ ನಿಭಾಯಿಸೋದು ಹೇಗೆ ಅಂತ ನಿಮ್ಮಪ್ಪನ ನೋಡಿ ಕಲ್ತ್ಕೋಬೇಕು ನೀನು. ಸುಮ್ಮನಿರಿ ಅಂಕಲ್, ಎಲ್ಲ ಅವ್ರದೇ ತಪ್ಪು. ತಪ್ಪ? ನೀವು ಅವ್ರ ಫ್ರೆಂಡು, ಅವ್ರ ಬಗ್ಗೆ ಏನಾರು ಹೇಳಿದ್ರೆ ಬೇಜಾರಾಗಲ್ಲ ತಾನೆ? ತರ್ಲೆ, ಅವ್ರೇನೋ ತಪ್ಪು ಮಾಡಿದ್ದಾರೆ. ತುಂಬ ಸಿಂಪಲ್ ಅಮ್ಮ, ಚಿಕ್ಕ ವಯಸ್ಸಲ್ಲಿ ಹತ್ರ ದುಡ್ಡಿತ್ತಾ, ಅದಕ್ಕೆ ಮರ ಹತ್ತಿ ಅವನನ್ನು ಕೇಳ್ತಿದ್ರು. ಆದರೆ ಅದೇ ನಮ್ಮಪ್ಪ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹಾಕ್ತಾರೆ, ನನಗೆ 1 ಲಕ್ಷ ರೂಪಾಯಿ ಫೋನ್ ಕೊಡಿಸಿದ್ದಾರೆ. ನಾನು ಮಾವಿನ ಮರ ಹೇಗಿದೆ ಅನ್ನೋದೇ ನೋಡಿಲ್ಲ, ಅದಕ್ಕೆ ಮಾವನನ್ನು ಆರ್ಡರ್ ಮಾಡ್ಕೊಂಡು ತಿಂತೀನಿ. ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತಾನೆ ಎಲ್ಲ ಅಪ್ಪ ಅಮ್ಮಂದರು ಮಕ್ಕಳನ್ನ ಹಾಗೆ ಬೆಳೆಸೋದು. ಸುಶಾಂತ್, ಕಷ್ಟ ಗೊತ್ತಾಗಬಾರ್ದು ಅಂತ ಬೆಳೆಸಿ ಈಗ ಕಷ್ಟನೇ ಗೊತ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ಹೇಗಾಗತ್ತೆ ಅಂಕಲ್? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮ್ಮ ಕಷ್ಟ ಅರ್ಥ ಆಗತ್ತೆ. ಆದರೆ ಒಂದಿನ ನಾನು ಎಷ್ಟು ಅಚೀವ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಮಗೆ ಗೊತ್ತಪ್ಪ ನೀ ಎಷ್ಟು ಅಚೀವ್ ಮಾಡ್ತೀಯ ಅಂತ, ಅದು ನಿನಗೂ ಗೊತ್ತಾಗಲಿ ಅಂತ ಕಾಯ್ತಾ ಇದ್ದೀವಿ. ಹೋಗ್ಲಿ ಬಿಡಪ್ಪ, ಬೆಳಗ್ಗೆ ಈ ಮೂರ್ತಿ ಅಂಕಲ್ ತಲೆ ತಿಂತಿದ್ದಾರೆ ಅಂತ ನೀನಾದ್ರು ಯಾಕೆ ಅನ್ಕೋಬೇಕು? ಥ್ಯಾಂಕ್ ಯು. ಮಾಡಿದಿಂದ ಏನೋ ತರಬೇಕಾ? ನನಗೇನು ಬೇಡಪ್ಪ, ನಿನ್ನ ಕ್ಷೇಮವಾಗಿ ಹೋಗಿ ಬೇಗ ಬಂದು ಡ್ಯೂಟಿಗೆ ಜಾಯ್ನ್ ಆಗು, ಅಷ್ಟು ಸಾಕು. ನೀವು ನಮ್ಮ ಅಪ್ಪನ ಥರನೇ ಮಾತಾಡ್ತೀರಾ, ನಂಗೆ ಯಾಕೋ ನೀವಿಬ್ರು ಟ್ವಿನ್ಸಾ ಅಂತ ಡೌಟ್. ಎನಿವೇ, ಥ್ಯಾಂಕ್ಸ್ ಫಾರ್ ದ ಟಿಕೆಟ್. ಓ ರಾಜ್, ಇವತ್ತು ಸಂಜೆ ಮದುವೆ ಇದೆ, ನೆನಪಿದೆ ತಾನೇ? ನೆನಪಿದೆ ಮಾಮ್, ಆದರೆ ನಾನು ಬರಲ್ಲ ಅನ್ನೋದು ನೆನಪಿದೆ ತಾನೆ? ಬಾಯ್. ನೋಡಿ ಮೂರ್ತಿ ಇವನ್ನ. ದಿಶಾ, ಹೇಗೆ ಕಾಣಿಸ್ತಿದ್ದೀನಿ ನಾನು? ಹ್ಞೂ ಮಾ, ಚೆನ್ನಾಗಿ ಕಾಣಿಸ್ತಿದ್ಯಾ? ಸರಿಯಾಗಿ ನೋಡ್ಕೊಂಡು ಹೇಳೆ. ಹ್ಞೂ, ಚೆನ್ನಾಗಿ ಕಾಣಿಸ್ತಿದ್ಯಾ? ನನಗೆ ಗೊತ್ತು, ಇಲ್ಲೊಂದು ಸ್ಮಾಲ್ ಗ್ಯಾಪ್ ಇದೆ, ಇನ್ನೊಂದು ಸರ ಹಾಕ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಕಾಣಿಸ್ತೀನಿ. ನನಗಂತೂ ಬಂಗಾರ ಎಷ್ಟು ಚೆನ್ನಾಗಿ ಒಪ್ಪತ್ತಲ್ವಾ? ಅಮ್ಮ, ನೀನು ಹೋಗ್ತಾ ಇರೋದು ಮದುವೆಗೆ, ಎಕ್ಸಿಬಿಷನ್ಗಲ್ಲ. ಮದುವೆಯಲ್ಲಿ ಗಂಡು ಹೆಣ್ಣು ಚೆನ್ನಾಗಿ ಕಾಣಿಸಿದ್ರೆ ಸಾಕು, ನೀನಾ ಇರೋ ಬರೋ ಒಡವೆನೆಲ್ಲ ಏರ್ಸ್ಕೊಂಡು ಪ್ರದರ್ಶನಕ್ಕೆ ಹೋಗೋ ಥರ ಇದೆಯಾ? ಹಾಗಾದರೆ ಎಲ್ಲ ತೆಗೆದಿಟ್ಬಿಡ್ಲ? ನಾನೊಂದು ನೈಟಿ, ನೀನೊಂದು ನೈಟ್ ಡ್ರೆಸ್ ಹಾಕ್ಕೊಂಡು ಹೋಗೋಣ ಮದುವೆಗೆ? ಅಮ್ಮ, ನಾನು ಹಾಗೆ ಹೇಳಿಲ್ಲ, ಶೋ ಆಫ್ ಮಾಡೋಕ್ಕೆ ಹೋಗೋ ಥರ ಇದೆಯಾ? ನಿನಗೊಂಚೂರು ಗೊತ್ತಾಗಲ್ಲ ಮಗಳೇ, ನೀನು ಯಾವಾಗಲೇ ನನ್ನ ಥರ ಆಗೋದು. ನಾವು ಶ್ರೀಮಂತರು, ಪ್ರದರ್ಶನ ಮಾಡೋದ್ರಲ್ಲಿ ಏನೇ ತಪ್ಪು? ನಾವೇನು, ನಮ್ಮ ಪ್ರೆಸ್ಟೀಜ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗೋದು ಬೇಡವೇನೆ? ನೋಡು, ಪದೇ ಪದೇ ಹೇಳಲ್ಲ, ಸ್ವಲ್ಪ ಬುದ್ಧಿ ಕಲ್ತ್ಕೊ ನೀನು. ರಾಜ್ ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ ಅಂತ ಹೋಗಿ ತಿಳ್ಕೊ, ನೀನು ಅದೇ ಕಲರ್ ಡ್ರೆಸ್ ಹಾಕೋ. ರಿಯಲಿ ರಿಯಲಿ ಅಂತ ರಿಯಲಿ, ನೀನು ರಾಜ್ ಎಂಥ ಒಳ್ಳೆ ಜೋಡಿ ಗೊತ್ತಾ? ನೀವಿಬ್ರೇನಾದರೂ ಮದುವೆ ಆಗಿಬಿಟ್ರೆ ಈ ಥರ 10 ನೆಕ್ಲೆಸ್ ಹಾಕೊಂಡು ಓಡಾಡ್ಬೋದು ನಾನು. ಅಮ್ಮ, ಏನಾಗಿದೆ ನಿಂಗೆ? ನಾನು ರಾಜು ಒಳ್ಳೆ ಫ್ರೆಂಡ್ಸು, ನೀನು ಇಲ್ದಿರೋದನ್ನೆಲ್ಲ ಹೇಳಬೇಡ. ಫ್ರೆಂಡ್ಸ್ ಅಂತ ಫ್ರೆಂಡ್ಸು? ನಿನ್ನ ತಲೆ, ನೀನು ಯಾರನ್ನೂ ಮದುವೆನೇ ಆಗಲ್ವೇನೆ? ಆಗ್ತೀನಿ, ಅದಕ್ಕೇನಂತೆ? ಮತ್ತು ರಾಜನೇ ಆಗಕ್ಕೇನು ಇವಾಗ? ನೀನು ಪದೇ ಪದೇ ಅದನ್ನೇ ಹೇಳಬೇಡ, ಕೇಳಕ್ ಒಂಥರ ಅನ್ಸುತ್ತೆ. ಪದೇ ಪದೇ ಹೇಳಬಾರ್ದು ಅಂದರೆ ಒಂದ್ಸಲ ಹೇಳ್ದಾಗೆ ಕೇಳಬೇಕು. ಮಗಳಂತೆ ಮಗಳು, ನನ್ನ ಬುದ್ಧಿದ್ ಒಂದು ಅಂಶನೂ ಇಲ್ವಲ್ಲ ನಿನ್ನ ಹತ್ರ? ಈಗೇನು ಹತ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಹೇಳಬೇಕಾ? ಮದುವೆಗೆ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕ್ಸ್ತೀನಿ, ನನ್ನ ಮೇಕಪ್ ಎಲ್ಲ ಹಾಳಾಗುತ್ತೆ. ಸಿಲ್ಲಿಯಾಗಿ ಆಡ್ಬೇಡ, ಸುಮ್ಮನೆ ಬಾ. ಸಿಲ್ಲಿಯಾಗಿ ಆಡ್ಬೇಡ ಅಂತೆ, ಯಾವಾಗ ಬುದ್ಧಿ ಬರುತ್ತೋ ಇವಳಿಗೆ? ಏಯ್ ನಿಂತ್ಕೊಳ್ಳೆ, ನಾನು ಬರ್ತೀನಿ.
ಓಕೆ, ಪ್ಲಾನ್ ಹೇಳ್ತೀನಿ ಕೇಳಿಸ್ಕೊಂಬಿಡಿ. ಹುಡುಗ ಲೆಫ್ಟ್ ಸೈಡಿಂದ ಎಂಟ್ರಿ ಕೊಡ್ತಾನೆ, ಹುಡುಗಿ ರೈಟ್ ಸೈಡಿಂದ ಬ್ರೈಟ್ ಮೇಡ್ಸ್ ಜೊತೆ ಎಂಟ್ರಿ ಕೊಡ್ತಾಳೆ. ಇಬ್ಬರು ಫೇಸ್ ಟು ಫೇಸ್ ಬರ್ತಾರೆ. ಹುಡುಗ ಕೆಳಗಡೆ ಕೂತ್ಕೊಂಡು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಹುಡುಗಿ ರೋಸ್ನ ತಗೊಂಡು ನಂತರ ಇಬ್ರು ಕೈ ಹಿಡ್ಕೊಂಡು ಸೋಫಾ ಮೇಲ್ಗಡೆ ಹೋಗ್ತಾರೆ. ಹಾಂ ಪ್ರಕಾಶ್ ಸರ್, ಬ್ಲಾಸ್ಟ್ ಮಾತ್ರ ಕರೆಕ್ಟ್ ಟೈಮ್ ನಾನು ಮಾರ್ಕಿಂಗ್ ಪಾಯಿಂಟ್ ಹೇಳ್ತೀನಿ, ಆವಾಗ ಮಾತ್ರ ಬ್ಲಾಸ್ಟ್ ಆಗ್ಬೇಕು. ಮೇಡಮ್ ಎಲ್ಲ ಅರೇಂಜ್ ಆಗಿದೆ, ಮದುವೆ ಹುಡುಗಿ ಪೊಸಿಷನ್ ನೀವೇ ಬಂದ್ಬಿಡಿ. ನಾನಾ? ರಿಹರ್ಸಲ್ ಅಲ್ವಾ ಮೇಡಮ್, ಬನ್ನಿ. ಓಕೆ. ಹುಡುಗನ ಪೊಸಿಷನ್ ಯಾರು ಕೊಡ್ತಾರೆ? ಸಾರಿ ಇದಾರಲ್ಲ. ನೀನಲ್ಲಿ ನಿಂತಿರ್ತೀಯ, ನಾನು ನಿನ್ನ ಮುಂದೆ ಮಂಡಿಯೂರಿ ಐ ಲವ್ ಯು ಅನ್ಬೇಕು. ನೀನು ನಾಚಿ ನನ್ನ ಕಡೆ ನೋಡಬೇಕು. ಆರಾಧ್ನ ಐ ಲವ್ ಯು. ಮೇಡಮ್ ಓಕೆ ಓಕೆ. ಎಷ್ಟೊತ್ತೆ? ಟೀ ಕೊಡೋ ಟೈಮ್ ಆಗಲಿಲ್ವಾ? ತಂದೆ ರೀ. ಬೇಗ. ಕೇಳು ಕೇಳು ಅವನ್ನ. ರೀ ಟೀ. ನೀನ್ ಹೂ ಅಂದ್ರೆ ನಮ್ ಕಡೆ ಒಳ್ಳೆ ಹುಡುಗ ಇದ್ದಾನೆ, ನಾನೇ ಮಾತಾಡ್ತೀನಿ. ಕೇಳು. ರೀ ನನ್ನನ್ನು ಮಾತಾಡಿಸ್ಬೇಡ, ಒಳ್ಳೆ ಚರ್ಚೆ ನಡೀತಾ ಇದೆ. ರೀ ಒಂದು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಮುಖ್ಯವಾದ ವಿಷಯನ? ಏನು? ಯಾವತ್ತೂ ಮಾತಾಡದೇ ಇರೋಳು ಇವತ್ತು ಬೇರೆ ಮಾತಾಡ್ತಾ ಇದೀಯಾ? ಅದು ಹೊಸ್ದಾಗಿ ಮದುವೆ ಆಗಿರೋ ಥರ ಪೀಠಿಗೆ ಬೇರೆ. ಏನು ವಿಷಯ ಹೇಳು. ಅದು ಅದು ಹಂಗೆ ಕೇಳು. ಕೇಳು, ಕ್ವಶನ್ ಅಂದ್ರೆ ಅದು. ನಮ್ಮ ಕಮಲಕ್ಕ ಇದ್ದಾರಲ್ಲ, ಅವ್ರ ಸಂಬಂಧದಲ್ಲಿ ಒಬ್ಬ ಹುಡುಗ ಇದ್ದಾನಂತೆ. ಅದಕ್ಕೆ 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 ನಮ್ಮ ಆರಾಧನೆಗೆ ಮದುವೆ ಮಾತುಕತೆ ಮಾಡಿಸೋಣ ಅಂತ. ನೀನೊಬ್ಳೆ ನಿನ್ನ ಮಗಳಿಗೆ ಮದುವೆ ಮಾಡೋಷ್ಟ್ರ ಮಟ್ಟಿಗೆ ಜವಾಬ್ದಾರಿ ತಗೋಬಿಟ್ಯಾ? ನಾನಿನ್ನು ಈ ಮನೆಯಲ್ಲಿ ಬದುಕಿದ್ದೀನಿ. ಅವಳಿಗೆ ನಾನು ಹುಡುಕ್ತೀನಿ, ನೀನು ಹುಡುಕೋ ಅವಶ್ಯಕತೆ ಇಲ್ಲ. ಆದಿ ಬೀದಿಲಿ ಹೋಗೋರ್ನೆಲ್ಲ ಈ ಮನೆ ಅಳಿ ಅಂತ ಒಪ್ಕೋಬೇಕಾ? ಒಪ್ಕೋಬೇಕೇನೆ? ಮಾತಾಡು. ಏನ್ ಮಾಡ್ತಿದ್ಯಾ? ನೋಡು ಮಗಳೇ, ನನ್ನ ಹೆಂಡತಿ ಮಗಳ ಥರ ಆಡಕ್ ಹೋಗ್ಬೇಡ. ಅವಳ ದಾರಲ್ಲಿ ಏನಾದರೂ ಹೋದ್ರೆ ಊತಾಕ್ಬಿಡ್ತೀನಿ. ಹತ್ರ ಮತ್ತೆ ಬರ್ತೀನಿ. ಮುಚ್ಚು ಬಾಯ್. ಮೊದಲು ನೀನು ಈ ಮನೇಲಿ ಆಟ್ಕಾಡೋದ ನಿಲ್ಸು. ಮದುವೆ ಅಂತೆ, ಸಂಬಂಧ ಅಂತೆ. ನಿನ್ನ ಮಗಳಿಗೆ ಬರೋವಾಗ ಅಡ್ವಾನ್ಸ್ ಥರ ಕೇಳಿದ್ನಲ್ಲ, ನೆನಪು ಮಾಡಿಬಿಡು.